ಆತನಿಗೆ ಮದುವೆಯಾಗಿ 4 ವರ್ಷವಾದರೂ ಇನ್ನೊಂದು ಮದುವೆಗೆ ರೆಡಿಯಾಗಿದ್ದ. ಹಸಿಮಣೆ ಏರ್ಬೇಕು ಅನ್ನೋ ಹೊತ್ತಲ್ಲೇ ಬಂದಂತಹ ಪತ್ನಿ ಮದುವೆ ಮನೆಯನ್ನ ರಣಾಂಗಣ ಮಾಡಿದ್ದಾಳೆ. ಹೆಂಡತಿಯ ಆರ್ಭಟಕ್ಕೆ ಗಂಡ ಹಣ್ಣುಗಾಯಿ ನೀರುಗಾಯಿಯಾಗಿದ್ದಾನೆ. ಶಿವ ಶಿವ, ಬೀಳ್ತಿರೋ ಒಂದೊಂದು ಏಟು ನಿಂತಲ್ಲೇ ನರಕ ತೋರಿಸ್ತಾ ಇದೆ. ಮುಖ ಮೂತಿ ಅಂತ ನೋಡ್ತಿಲ್ಲ, ಯಾರು ಎತ್ತ ಅಂತ ಕೇಳ್ತಿಲ್ಲ. ಕೈಗೆ ಸಿಕ್ಕವ್ರಿಗೆಲ್ಲ ಧರ್ಮದೇಟು ಕೊಡ್ತಾ ಇದ್ದಾರೆ. ಅದರಲ್ಲೂ ಈ ಮೂಲೆಯಲ್ಲಿ ನಿಂತ್ಕೊಂಡಿದ್ದಾಳಲ್ಲ, ಈ ಹೆಣ್ಮಗಳಂತೂ ಅಕ್ಷರಶಃ ರಣಚಂಡಿಯಾಗಿದ್ದಾಳೆ. ಕೊರಳಪಟ್ಟಿ ಹಿಡ್ಕೊಂಡು ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾಳೆ. ಚಪ್ಪಲಿ ಕಿತ್ತೋಗುವಂತೆ ಹೊಡೆದ್ರೂ ಬಿಡ್ತಾ ಇಲ್ಲ. ಮೈ ಕೈ ಮೇಲೆಲ್ಲ ಬಾಸುಂಡಿ ಮೂಡಿದ್ರೂ ಸುಮ್ಮನಾಗ್ತಾ ಇಲ್ಲ. ಗಂಡನ ಕಳ್ಳಾಟಕ್ಕೆ ಸಿಡಿದಿದ್ದವಳು ಇಡೀ ಮದುವೆ ಮನೆಯನ್ನೇ ನರಕ ಮಾಡ್ಬಿಟ್ಟಿದ್ದಾಳೆ. ಬಂಗಾರದಂತ ಹೆಂಡತಿ ಇರುವಾಗ್ಲೇ ವರದಕ್ಷಿಣೆ ಆಸೆಗೆ ಇನ್ನೊಬ್ಳ ಕೊರಳಿಗೆ ತಾಳಿ ಕಟ್ಟೋಕೆ ಹೊರಟವನನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ದಾರೆ. ನೆಲಕ್ಕೆ ಕೆಡವುಕೊಂಡು ನರನಾಡಿಯಲ್ಲೂ ನರಕ ತೋರಿಸಿದ್ದಾರೆ. ವರದಕ್ಷಿಣೆ ಮೋಹ, ಮತ್ತೊಂದು ಮದುವೆಗೆ ಮುಹೂರ್ತ. ಹಸೆಮಣೆ ಏರಿದವನಿಗೆ ಪತ್ನಿ ಕೊಟ್ಲು ಬಿಸಿ ಬಿಸಿ ಕಜ್ಜಾಯ. ಇಡೀ ಕಲ್ಯಾಣ ಮಂಟಪ ಮಿರಮಿರ ಮಿಂಚ್ತಾ ಇತ್ತು. ಮದುವೆಗೆ ಬಂದ ನೆಂಟ್ರೆಲ್ಲ ಖುಷಿ ಖುಷಿಯಾಗೆ ಓಡಾಡ್ಕೊಂಡಿದ್ರು. ಅಡುಗೆ ಭಟ್ರು ಕೂಡ ಊಟಕ್ಕೆ ರೆಡಿ ಮಾಡ್ತಾ ಇದ್ರು. ಇನ್ನೇನು ವಧು ಹಾಗೂ ವರ ಹಸೆಮಣೆ ಏರ್ಬೇಕಾಗಿತ್ತು. ಮಂಗಳವಾದ್ಯ ಮೊಳಗೋ ಸಮಯಕ್ಕೆ ಈ ಹೆಣ್ಮಗಳು ಅದೆಲ್ಲಿಂದ ಬಂದ್ಲೋ ಗೊತ್ತಿಲ್ಲ, ಇಡೀ ಕಲ್ಯಾಣ ಮಂಟಪವನ್ನೇ ರಣಾಂಗಣ ಮಾಡಿದ್ದಾಳೆ. ಹಸೆಮಣೆಗೆ ಹೊರಟವನನ್ನ ಎಳ್ಕೊಂಡು ಬಂದು ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾಳೆ. ಈಕೆ ಜೊತೆಗಿದ್ದ ಹೆತ್ತವರು ಕೂಡ ಹುಡುಗನ ಹೆತ್ತವರಿಗೆ ಧರ್ಮದೇಟು ಕೊಟ್ಟಿದ್ದಾರೆ. ಹಣಕ್ಕಾಗಿ ಹೆಣ್ಮಗಳೊಬ್ಬಳ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದವರನ್ನ ಊರ್ ಜನ ಮುಂದೆ ಮರ್ಯಾದೆ ತೆಗೆದಿದ್ದಾರೆ. ಈಕೆ ಹೆಸರು ತನುಜಾ ಅಂತ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಮುಷೇನಾಳ್ ಗ್ರಾಮದ ನಿವಾಸಿ. ಈತ ಕಾರ್ತಿಕ್ ನಾಯ್ಕ್ ಚಿಕ್ಕಮಗಳೂರು ಜಿಲ್ಲೆ ತಿಪ್ಪಘಟ್ಟದ ನಿವಾಸಿ. 2021ರಲ್ಲೇ ಇಬ್ಬರಿಗೂ ಮದುವೆಯಾಗಿತ್ತು. ಆದರೆ ವರದಕ್ಷಿಣೆ ಹುಚ್ಚಿಗೆ ಬಿದ್ದವ ಹೆಂಡತಿ ಪಾಲಿಗೆ ರಾಕ್ಷಸನಾಗಿದ್ದ. ನಿತ್ಯವೂ ಕೊಡಬಾರ್ದು ಕಾಟ ಕೊಡ್ತಾ ಇದ್ದ. ಹೀಗಾಗಿ ತನುಜಾ ಗಂಡನಿಂದ ದೂರವಾಗಿದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡವ ಇನ್ನೊಂದು ಮದುವೆಗೆ ರೆಡಿಯಾಗಿದ್ದಾನೆ. ತನ್ನ ಹೆಸರನ್ನ ಮೋಹನ್ ಕುಮಾರ್ ನಾಯ್ಕ್ ಅಂತ ಬದಲಿಸಿಕೊಂಡು ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ದ. ಇಲ್ಲೂ ಕೂಡ ಚಿನ್ನಾಭರಣದ ಜೊತೆಗೆ ಕೈತುಂಬ ಕಾಸು ಪಡೆದಿದ್ದ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ತಾನು ಅಂದ್ಕೊಂಡಂತೆಯೇ ಆಗುತ್ತೆ ಅಂದ್ಕೊಂಡವನ ಗ್ರಹಚಾರ ಕೆಟ್ಟಿದೆ. ಪತ್ನಿಯನ್ನ ನೋಡ್ತಾ ಇದ್ದಂಗೆ ನಿಂತಲ್ಲೇ ಅದುರಿ ಹೋಗಿದ್ದಾನೆ. ನಾನು ವರದಕ್ಷಿಣೆ ಇಸ್ಕೊಂಡು ಹೋಗಿದ್ದೀನಿ. ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಅಪ್ಪ ಅಮ್ಮ ತಂಗಿ ಅವರು ಅಷ್ಟೇ. ಮತ್ತು ಮಕ್ಕಳಾಗಿಲ್ಲ ಅಂತ ಟಾರ್ಚರ್ ಕೊಡೋದು, ಅದೆಲ್ಲ ಮಾಡೋದು. ಮತ್ತು ಇನ್ನೊಂದು ಮದುವೆ ಮಾಡ್ಕೊಳ್ತಾ ಇದ್ದಾರಂತ ಒಂದು ಇನ್ಫಾರ್ಮೇಷನ್ ಬಂತು ನನಗೆ. ಇನ್ಫಾರ್ಮೇಷನ್ ಬಂದಾಗ ನನಗೆ ಗಂಡ ಬೇಕು ಮತ್ತು ಇನ್ನೊಂದು ಹೆಣ್ಣಿಂದು ಲೈಫ್ ಹಾಳಾಗಬಾರ್ದು ಅಂತ ಹೇಳಿ ನಾನು ಎಲ್ಲರಿಗೂ ಕರ್ಕೊಬಂದು ಅವರು ನನ್ನ ಮೇಲೆ ಹಲ್ಲೆ ಮಾಡಿ ಇಲ್ಲಿ ತನಕ ತಗೊಬಂದು ಬಿಟ್ಟಿದ್ದಾರೆ. ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕಾರ್ತಿಕ್ನ ಮದುವೆ ನಡೀತಾ ಇತ್ತು. ಹೆಣ್ಣಿನ ಕಡೆಯ ಸಂಬಂಧಿಕರೆಲ್ಲ ಬೆಳಿಗ್ಗೆಯೇ ಬಂದಿದ್ರು. ಈ ವೇಳೆ ತನುಜಾ ಸಂಬಂಧಿಕರೊಬ್ರು ಇದೇ ಮದ್ವೆಗೆ ಬಂದಿದ್ರು. ವರನನ್ನ ನೋಡ್ತಾ ಇದ್ದಂಗೆ ಅನುಮಾನ ಶುರುವಾಗಿದೆ. ಇವನನ್ನೆಲ್ಲೋ ನೋಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ತನುಜಾ ನೆನಪಾಗಿದ್ದಾಳೆ. ಕೂಡ್ಲೆ ತನುಜಾ ಹೆತ್ತವರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ತನುಜಾ ಹಾಗೂ ಹೆತ್ತವರು ಹುಡುಗನ ಗ್ರಹಚಾರ ಬಿಡಿಸಿದ್ದಾರೆ. ಮಗನಿಗೆ ಸಾಥ್ ಕೊಟ್ಟ ಮನೆ ಮುರುಕ ಅಪ್ಪನನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ದಾರೆ. ಪಂಚೆ ಉದುರಿ ಹೋದ್ರೂ ಬಿಡದೆ ಮರ್ಯಾದೆ ಹರಾಜ್ ಹಾಕಿದ್ದಾರೆ. ಕಾರ್ತಿಕ್ ಅವನ ಹೆಸರು ಅಷ್ಟೇ. ಇವನು ಮೋಹನ್ ಕುಮಾರ್ ನಾಯ್ಕ್ ಅಂತ ಹೇಳ್ಕೊಂಡ್ಬಿಟ್ಟು ಬರೀ ಇದೆ ಅಂತೆ. ಈ ಹುಡುಗಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಅವ್ನು ಯಾರಿಗೂ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿಗೂ ಎಂಗೇಜ್ಮೆಂಟ್ ಮಾಡ್ಕೊಂಡು ಕೈ ಬಿಟ್ಟು ಬರೋದು. 2ನೇ ಹುಡುಗಿ ನ್ಯಾಮತಿ ಹುಡುಗಿ. 3ನೇದು ಈ ಹುಡುಗಿ ಯತ್ನಿಯ ಹುಡುಗಿ. ಪಾಪ MA BEd ಮಾಡ್ಕೊಂಡಿರೋದು. ಬರೀ ಇದು ವರದಕ್ಷಿಣೆಗಾಗಿ ಕಿರುಕುಳ ಕೊಡೋದು ಮತ್ತು ಅವ್ರಿಗೆ ಬಿಡೋದು ಮತ್ತು ಇನ್ನೊಂದು ಕಡೆ ನೋಡೋದು, ಬರೀ ಇದೇ ಕೆಲಸ ಆಗೈತೆ. ಇಂಥ ಬಣಜಾರ್ ಸಮಾಜದಲ್ಲಿ ಇಂಥರ ಮೇಲೆ ಕಠಿಣ ಕ್ರಮ ಆಗಬೇಕು. ಇಂಥ ನಮ್ಮ ಬಣಜಾರ್ ಸಮಾಜ ಭಾಳ ಮುಗ್ಧ ಸಮಾಜ. ಮದ್ವೆ ನಿಂತೋಯ್ತು ಅಂತ ಬೇಜಾರಾಗೋದಕ್ಕಿಂತ ಇಬ್ರು ಹೆಣ್ಮಕ್ಳ ಬದುಕು ಉಳಿತಲ್ಲ ಅಂತ ಖುಷಿ ಪಡಬೇಕು. ದುಡ್ಡಿನ ಆಸೆಗೆ ಹೆಣ್ಮಕ್ಳ ಬದುಕಲ್ಲಿ ಆಟ ಆಡೋ ಇಂಥವರಿಗೆ ಸರಿಯಾಗಿ ಶಾಸ್ತಿ ಮಾಡಬೇಕಾಗಿದೆ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ. ವಾರದ ಹಿಂದೆ ಹೆದ್ದಾರಿ ಪಕ್ಕದಲ್ಲಿ ಸುಟ್ಟು ಕರಕಲಾಗಿದ್ದ ಮೃತದೇಹ ಪತ್ತೆಯಾಗಿತ್ತು. ಇದರ ಜಾಡು ಹಿಡಿದ ಹೊರಟಂತಹ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. 55 ವರ್ಷದ ಆಂಟಿಯ ಪ್ರೇಮ ಪ್ರಸಂಗಕ್ಕೆ ಗಂಡನೇ ಬಲಿಯಾಗಿದ್ದಾನೆ. ಕಾಲ
ಕೆತ್ತೋಯ್ತು ಕಣ್ರಿ. ಇವರ ಸಂಬಂಧಕ್ಕೆ ಅದೇನ್ ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ. ಈ ಹೆಣ್ಣು ಮಗಳ ವಯಸ್ಸು 55, ಈತನ ವಯಸ್ಸು 33. ಇವರಿಬ್ಬರ ಮಧ್ಯೆ ಶುರುವಾದ ಅನುರಾಗ ಸಂಗಮ ಗಂಡನ ಉಸಿರನ್ನೇ ನಿಲ್ಲಿಸಿದೆ. ಬಿದ್ದೋಗೋ ವಯಸ್ಸಿನ ಆಂಟಿಗೆ ಪ್ರಾಯದ ಹುಡುಗನ ಮೋಹ ಶುರುವಾಗಿತ್ತು. ಮಗನ ವಯಸ್ಸಿನವನು ಅನ್ನೋದನ್ನು ನೋಡದೆ ಕದ್ದು ಮುಚ್ಚಿ ಚಿನ್ನಾಟ ಆಡ್ತಿದ್ರು. ಆಂಟಿಯ ಮೋಹಕ್ಕೆ ಮರುಳಾಗಿ ಹೋದವ 55ರ ಆಂಟಿಯ ಗಂಡನಿಗೆ ಚಟ್ಟ ಕಟ್ಟಿದ್ದಾನೆ. ಆಂಟಿಗೆ 55, ಹುಡುಗನಿಗೆ 33, ಗಂಡನಿಗೆ ಹೊಡೆದ್ಲು ಗೋಲಿ. ಇಳಿ ವಯಸ್ಸಿನ ಆಂಟಿಗಾಗಿ ಅಮಾಯಕನಿಗೆ ಕಟ್ಟಿದ ಚಟ್ಟ. ಇವನೇ ನೋಡಿ ಆಂಟಿ ಮನಸ್ಸು ಕದ್ದಿರೋ ರತಿ ಮನ್ಮತ. ವಯಸ್ಸಲ್ಲಿ ಮಗ ಇದ್ದಂಗವನೇ, ಆದ್ರೆ ಗೀತನಿಗೆ ಈ ಆಂಟಿಯೇ ಸರ್ವಸ್ವ ಆಗಿದ್ಲು. ಮನೆ ಕಟ್ಟೋ ಕಾಂಟ್ರಾಕ್ಟರ್ ಆಗಿದ್ದ ಗೀತ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಈತನ ಮನೆ ಪಕ್ಕದಲ್ಲೇ ಈ ಆಂಟಿ ಮನೆಯೂ ಇತ್ತು. ಆಂಟಿ ಗಂಡ ಟೈಲರ್ ಆಗಿದ್ರಿಂದ ದಿನವಿಡೀ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಮನೆಯಲ್ಲೇ ಇರ್ತಿದ್ದ ಸುಬ್ರಹ್ಮಣ್ಯನ ಪತ್ನಿ ಕಾಂಟ್ರಾಕ್ಟರ್ ಕಳ್ಳಾಟಕ್ಕೆ ಮನಸೋತು ಹೋಗಿದ್ಲು. ಯಾವಾಗ ಇವರಿಬ್ಬರ ಕಳ್ಳಾಟ ಜೋರಾಯ್ತು, ಟೈಲರ್ ಅಪ್ಪನೇ ವಿಲನ್ ಆಗಿ ಹೋಗಿದ್ದ. ದುರಂತ ಅಂದ್ರೆ ಹೊಸ ಮನೆ ಕಟ್ಟಿಸ್ತಿದ್ದ ಸುಬ್ರಹ್ಮಣ್ಯ. ಅದರ ಜವಾಬ್ದಾರಿಯನ್ನಾಗಿದೇ ಪ್ರದೀಪನಿಗೆ ಕೊಟ್ಟಿದ್ರಂತೆ. ಆಂಟಿ ನನ್ನವಳಾಗ್ಬೇಕು ಅಂದ್ರೆ ಸುಬ್ರಹ್ಮಣ್ಯನ ಕಥೆ ಮುಗಿಸ್ಬೇಕು ಅಂತ ಹೊಂಚು ಹಾಕಿದವ. ಮೇ 31ರ ರಾತ್ರಿ ತನ್ನ ಜೊತೆ ಕೆಲಸ ಮಾಡ್ತಿದ್ದವರ ಮೂಲಕ ಸುಬ್ರಹ್ಮಣ್ಯರನ್ನ ಕರೆಸ್ಕೊಂಡಿದ್ದ. ಬಳಿಕ ಕಂಸಾಗರ ಗೇಟ್ ಬಳಿ ಕರ್ಕೊಂಡ್ ಹೋಗಿ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ರು. ನಂತರ ರೈಲ್ವೆ ಹಳಿ ಪಕ್ಕದ ಕಸದ ರಾಶಿಗೆ ಶವ ಹಾಕಿ ಬೆಂಕಿ ಹಚ್ಚಿದ್ರು. ಎರಡು ಮೂರು ದಿನ ಆದ್ರೂ ಸುಬ್ರಹ್ಮಣ್ಯ ಎಲ್ ಹೋದ್ರು ಅನ್ನೋದೇ ಗೊತ್ತಾಗಿರ್ಲಿಲ್ಲ. ಹೀಗಾಗಿ ಸುಬ್ರಹ್ಮಣ್ಯ ಪತ್ನಿ ಮೀನಾಕ್ಷಮ್ಮ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇದೇ ವೇಳೆ ಹೆದ್ದಾರಿ ಪಕ್ಕ ಅರ್ಧಂಬರ್ಧ ಸುಟ್ಟ ಅಸ್ಥಿ ಪಂಜರವು ಪತ್ತೆಯಾಗಿ ಸುದ್ದಿಯಾಗಿತ್ತು. ಹೀಗಾಗಿ ಇವೆರಡಕ್ಕೂ ಲಿಂಕ್ ಇದೆಯಾ ಅಂತ ತನಿಖೆಗಿಳಿದ ಪೊಲೀಸರಿಗೆ ಶಾಕಿಂಗ್ ಸುದ್ದಿ ಕಾದಿತ್ತು. ಸಿಸಿಟಿವಿ ಜಾಡು ಹಿಡಿದು ಹೊರಟ ಪೊಲೀಸರು ಹಂತಕನ ಹೆಡೆಮುರಿ ಕಟ್ಟಿದ್ದಾರೆ. ಆರೋಪಿ ಪ್ರದೀಪನನ್ನ ಎತ್ತಾಕೊಂಡ್ಬಂದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಒಟ್ನಲ್ಲಿ ಆಂಟಿ ಹಿಂದೆ ಬಿದ್ದವ ಅಮಾಯಕನ ಉಸಿರು ನಿಲ್ಲಿಸಿದ್ದಾನೆ. ಹೊಸ ಮನೆ ಕಟ್ಟಬೇಕು, ನೆಮ್ಮದಿಯ ಬದುಕು ನಡೆಸಬೇಕು ಅಂದ್ಕೊಂಡವ ಹೆಂಡತಿಯ ಕಳ್ಳಾಟಕ್ಕೆ ದುರಂತ ಅಂತ್ಯ ಕಂಡಿದ್ದಾನೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಕಾಲ್ತುಳಿತ ಪ್ರಕರಣದಲ್ಲಿ ದಿನಕ್ಕೊಂದು ಸುದ್ದಿ ಹೊರ ಬೀಳ್ತಾನೆ ಇದೆ. ಭದ್ರತಾ ಲೋಪದ ಬಗ್ಗೆಯೇ ಚರ್ಚೆ ನಡೀತಿರೋ ಹೊತ್ತಲ್ಲೇ ಡಿಸಿಪಿ ಬರೆದ ಪತ್ರ ಹತ್ತಾರು ಅನುಮಾನ ಮೂಡಿಸ್ತಾ ಇದೆ. ಇದೀಗ ಕಮಲ ಪಡೆಗೆ ಬ್ರಹ್ಮಾಸ್ತ್ರವಾಗಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತಲೆದಂಡ ಆಗಬೇಕು. A1 A2 ಸಿಎಂ ಡೆಪ್ಟಿ ಸಿಎಂ ಆಗಬೇಕು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿ 5 ದಿನವೇ ಆಗೋಯ್ತು. ಈ 5 ದಿನದಲ್ಲಿ 10 ತಲೆದಂಡ, ದೊಡ್ಡ ದೊಡ್ಡವರ ಎತ್ತಂಗಡಿ, ಬಿಜೆಪಿಯವರ ಹೋರಾಟ, ಹೀಗೆ ಒಂದಾದ ಮೇಲೆ ಒಂದರಂತೆ ಬ್ರೇಕಿಂಗ್ ನ್ಯೂಸ್ ಹೊರಬೀಳ್ತಿವೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಸ್ಫೋಟಕ ಸುದ್ದಿ ಬಯಲಾಗಿದೆ. ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಬರೆದ ಪತ್ರ ಹೊರಬಿದ್ದಿತ್ತು. ಐಎಎಸ್ ಅಧಿಕಾರಿಯ ಎಡವಟ್ಟಿನಿಂದಲೇ ಇಷ್ಟೆಲ್ಲ ಅನಾಹುತ ಸಂಭವಿಸಿದ ಅನ್ನೋ ಅನುಮಾನ ಗೆದ್ದಿದೆ. ಆರ್ಸಿಬಿ ಗೆಲುವು ಅನ್ನೋದು ಕೋಟಿ ಕೋಟಿ ಕನ್ನಡಿಗರ ಕನಸಾಗಿತ್ತು. ಹೀಗಾಗಿ ವಿಕ್ಟರಿ ಪರೇಡ್ಗೆ ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದು ಪೊಲೀಸರಿಗೆ ಗೊತ್ತಿತ್ತು. ಇದೇ ಕಾರಣಕ್ಕೆ ಕಾರ್ಯಕ್ರಮ ನಡೆಸಲು ಸಮಯಾವಕಾಶ ಬೇಕು, ಜೊತೆಗೆ ಹೆಚ್ಚಿನ ಸಿಬ್ಬಂದಿ ಬೇಕು ಅಂತ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸವನಗೌಡ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಗೆ ಪತ್ರ ಬರೆದಿದ್ರು. ಆದ್ರೆ ಈ ಪತ್ರವನ್ನ ಮುಖ್ಯ ಕಾರ್ಯದರ್ಶಿಗೆ ತಲುಪಿಸಲಿಲ್ವಾ ಅನ್ನೋ ಶಂಕೆ ಶುರುವಾಗಿದೆ. ಹಾಗಾದ್ರೆ ಡಿಸಿಪಿ ಬರೆದ ಪತ್ರದಲ್ಲಿ ಏನೆಲ್ಲ ಉಲ್ಲೇಖಿಸಿದ್ರು ಅಂತ ನೋಡೋದಾದ್ರೆ, ಆರ್ಸಿಬಿಗೆ ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಇದೆ, ಆದ್ರೆ ವಿಧಾನಸೌಧ ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆ ಇದೆ. ಇದು ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ. ವಿಧಾನಸೌಧದ ಪಾಸ್ಗಳನ್ನ ಸಂಪೂರ್ಣವಾಗಿ ನಿರ್ಬಂಧಿಸಬೇಕು. ವಿಧಾನಸೌಧ ಸಿಬ್ಬಂದಿ ಕುಟುಂಬ ವರ್ಗದವರನ್ನ ಕರೆತರದಂತೆ ಸೂಚನೆ ನೀಡಬೇಕು. ಜೊತೆಗೆ ಭದ್ರತಾ ದೃಷ್ಟಿಯಿಂದ ಸಿಸಿಟಿವಿ ಅಳವಡಿಸುವ ಅವಶ್ಯಕತೆ ಇದೆ. ವೇದಿಕೆ ಮೇಲೆ ಹೆಚ್ಚು ಜನ ಸೇರದಂತೆ ನಿಯಂತ್ರಣ ಮಾಡಬೇಕು. ಹಾಗೂ ಡ್ರೋನ್ ಕ್ಯಾಮೆರಾಗೆ ಬ್ರೇಕ್ ಹಾಕಲು ಆಂಟಿ ಡ್ರೋನ್ ಸಿಸ್ಟಮ್ ಬೇಕು ಅಂತ ಉಲ್ಲೇಖಿಸಿದ್ರು.
ಯಾವಾಗ ಡಿಸಿಪಿ ಬರದ ಪತ್ರ ಹೊರಬಿತ್ತು, ಐಎಎಸ್ ಅಧಿಕಾರಿ ಸತ್ಯವತಿ ತಲೆದಂಡವಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. DCP ಇಲ್ಲಿ ಕಾರ್ಯಕ್ರಮ ಆತುರವಾಗಿ ಮಾಡ್ತಾ ಇದ್ದೀರಾ, ಸಿಬ್ಬಂದಿ ಇಲ್ಲ ನಮ್ಮ ಹತ್ರ, ಆಗಲ್ಲ ಅಂತ ಹೇಳಿದ್ದಾರೆ. ಇಷ್ಟಾದ್ಮೇಲೂ ನೀವು ಕಾರ್ಯಕ್ರಮ ಮಾಡ್ತೀರಾ ಅಂದರೆ ಕಾನೂನನ್ನು ವೈಲೇಷನ್ ಮಾಡಿದ್ದೀರಾ. ಆ ಕಾನೂನು ವೈಲೇಷನ್ ಮಾಡಿರೋದ್ರ ಮೇಲೇ CM ಮೇಲೆ ಕೇಸ್ ಹಾಕಬೇಕು. ಕಾನೂನನ್ನು ವೈಲೇಷನ್ ಮಾಡಿರೋದ್ರ ಮೇಲೇ ಅವರ ಅಪರಾಧಿ ಸ್ಥಾನದಲ್ಲಿ ಇವತ್ತು ನಿಂತಿದ್ದಾರೆ. ಆಗಲೇಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತಲೆದಂಡ ಆಗಬೇಕು. ನಾವು ಹೋರಾಟ ಮಾಡೇ ಮಾಡ್ತೀರಿ. ಸತ್ಯಮೇವ ಜಯತೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಿಐಡಿ ಅಧಿಕಾರಿಗಳು ಕೂಡ ಚುರುಕಿನ ತನಿಖೆ ಶುರು ಮಾಡಿದ್ದಾರೆ. RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಹೀಗಾಗಿ ಇವರ ಹೇಳಿಕೆಯನ್ನೇ ಮುಂದಿಟ್ಕೊಂಡು ಸಿಐಡಿ ಅಧಿಕಾರಿಗಳು ತನಿಖೆಗಿಳಿದಿದ್ದಾರೆ. ನಾನು ಎಲ್ಲರ ಅನುಮತಿ ಪಡೆದೆ ವಿಕ್ಟರಿ ಪರೇಡ್ ಪೋಸ್ಟ್ ಹಾಕಿದ್ದು. KFCA DNA ಓಕೆ ಅಂದ ಬಳಿಕ ಪರೇಡ್ ಬಗ್ಗೆ ಪೋಸ್ಟ್ ಹಾಕಿದ್ದೆ. ಎಲ್ಲರ ಅನುಮತಿ ಪಡೆದೆ ವಿಜಯೋತ್ಸವ ಮಾಡಿದ್ವಿ. RCB ಮ್ಯಾನೇಜ್ಮೆಂಟ್ KFCA DNA ಬಗ್ಗೆಯೇ ನಿಖಿಲ್ ಹೇಳಿಕೆ ನೀಡಿದ್ದು. ನಾನು ಅಹಮದಾಬಾದ್ನಲ್ಲಿದ್ದಾಗ ವಿಕ್ಟರಿ ಪರೇಡ್ ಪೋಸ್ಟ್ ಮಾಡಿದ್ದೆ ಎಂದಿದ್ದಾರೆ. ನಾಳೆ ಬಂಧಿತ ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆಯಲಿರೋ CID ಮತ್ತಷ್ಟು ಮಾಹಿತಿ ಕಲೆ ಹಾಕಲಿದ್ದಾರೆ. ಕಾಲ್ತುಳಿತ ಕೇಸ್, DKಶಿಯೇ ಟಾರ್ಗೆಟ್. ಕಾಲ್ತುಳಿತ ಪ್ರಕರಣವನ್ನೇ ಅಸ್ತ್ರ ಮಾಡಿಕೊಂಡಿರೋ ದೋಸ್ತಿ ನಾಯಕರು DKಶಿಯನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ. ದೋಸ್ತಿ ಹೋರಾಟಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದು. DKಶಿ ತಪ್ಪಿತಸ್ಥ ಎಂದು ಬಿಂಬಿಸೋದಕ್ಕೆ ಭರ್ಜರಿ ಪ್ಲಾನ್ ಮಾಡ್ತಿದ್ದಾರೆ. RCB ಹುಡುಗರು ಬೆಂಗಳೂರಿಗೆ ಬರ್ತಿದ್ದಂತೆ HALಗೆ ತೆರಳಿದ್ದ DKಶಿ ಅಲ್ಲಿಯೇ ಅಭಿನಂದನೆ ಸಲ್ಲಿಸಿದ್ರು. ನಂತರ ಕಾರ್ಯಕ್ರಮಕ್ಕೂ ಮುನ್ನ ರೀಲ್ಸ್ ಮಾಡಿದ್ದ DCM DKಶಿ ಕಾಲ್ತುಳಿತ ಆಗ್ತಿದ್ರು. ಕ್ರೀಡಾಂಗಣಕ್ಕೆ ಹೋಗಿ ಕಪ್ಗೆ ಮುತ್ತಿಟ್ಟಿದ್ರು. ಕಾಲ್ತುಳಿತ ನಡೆದ ಬರೋಬ್ಬರಿ 24 ಗಂಟೆಗಳ ಬಳಿಕ ಕಣ್ಣೀರಿಟ್ಟಿದ್ದ DKಶಿ ಎಂಥದ್ದೊಂದು ಘಟನೆ ಆಗ್ಬಾರ್ದಿತ್ತು ಅಂದಿದ್ರು. ಹೀಗಾಗಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲು ವರಿಷ್ಠರು ಸೂಚನೆ ನೀಡಿದ್ದಾರೆ. ಕಾಲ್ತುಳಿತವನ್ನ ಅಸ್ತ್ರ ಮಾಡಿಕೊಂಡು CM DCM ಅಣೀರಿ ಅಂತ ಸೂಚನೆ ನೀಡಿದ್ದಾರಂತೆ. ಹೈಕಮಾಂಡ್ ಆದೇಶದಂತೆ ಅಖಾಡಕ್ಕಿಳಿದಿರೋ ಕಮಲ ನಾಯಕರು ಕಾಂಗ್ರೆಸ್ ವಿರುದ್ಧ ಹೋರಾಟದ ಹಾದಿ ಹಿಡಿದಿದ್ದಾರೆ. CM DCM ಪರಮೇಶ್ವರ್ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧ ಗಾಂಧಿ ಪ್ರತಿಮೆ ಎದುರು ಧರಣಿ ನಡೆಸಿದ್ರು. ಅಲ್ಲದೆ ಬಿಜೆಪಿ MLA MLCಗಳು ತಮ್ಮ 1 ತಿಂಗಳ ವೇತನವನ್ನ ಮೃತರ ಕುಟುಂಬಕ್ಕೆ ನೀಡೋದಾಗಿ ನಿರ್ಧರಿಸಿದ್ದಾರೆ. ನಮ್ಮ ಈ ಹೋರಾಟ ತಪ್ಪು ಮಾಡಿರೋರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳಿ, ಅಮಾಯಕರ ಸಾವಿಗೆ ಕಾರಣಕರ್ತರಾದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮ ಹೋರಾಟ. ನ್ಯಾಯಾಂಗ ತನಿಖೆ ಆಗಬೇಕಾಗಿರೋದು ನಿಮ್ ಸರ್ಕಾರದ ನೇತೃತ್ವದಲ್ಲ, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಮೂಲ ಕಾರಣವೇ ನೀವಿದ್ದೀರಿ. ನಿಮ್ಮ ಮೇಲೆ FIR ಬುಕ್ ಆಗಬೇಕು. A1 A2 CM ಡೆಪ್ಟಿ CM ಆಗಬೇಕು. ಆಗ ಒಂದು ಪಾರದರ್ಶಕತೆ ಬರುತ್ತೆ, ಒಂದು ಪ್ರಾಮಾಣಿಕತೆ ಬರುತ್ತೆ. ಕಾಲ್ತುಳಿತ ಪ್ರಕರಣ CM DCM ಹಾಗೂ ಪರಂಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಹೀಗಾಗಿ ಗೃಹ ಖಾತೆ ಮೇಲೆ ಸಚಿವ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಸಂಪುಟ ಪುನಾರಚನೆ ವೇಳೆ ಖಾತೆ ಬದಲಿಗೆ ಮನವಿ ಮಾಡಿದ್ದಾರಂತೆ. ಈ ಎಲ್ಲ ಬೆಳವಣಿಗೆಗಳಿಂದ ಅಲರ್ಟ್ ಆದ ಸರ್ಕಾರ ಮಹತ್ವದ ಸಭೆ ನಡೆಸಿದೆ. CM ನಿವಾಸ ಕಾವೇರಿಯಲ್ಲಿ CM DCM ಹಾಗೂ ಗೃಹ ಸಚಿವರು ಸಭೆ ನಡೆಸಿದ್ದು ಪ್ರತಿಪಕ್ಷಗಳ ಆರೋಪಗಳಿಗೆ ಉತ್ತರ ನೀಡುವ ಕುರಿತು ಗಂಭೀರ ಚರ್ಚೆ ಮಾಡಿದ್ದಾರೆ. ಒಟ್ನಲ್ಲಿ ಕಾಲ್ತುಳಿತ ಪ್ರಕರಣ ಕಾಂಗ್ರೆಸ್ಗೆ ಉರುಳಾಗಿ ಪರಿಣಮಿಸುತ್ತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೇಣುಕಾಸ್ವಾಮಿ ಹತ್ಯೆಯಾಗಿ 1 ವರ್ಷವಾಯಿತು. ಆದರೂ ಕೂಡ ಹಂತಕರಿಗೆ ಶಿಕ್ಷೆಯಾಗಿಲ್ಲ. ಆರೋಪ ಹೊತ್ತವರು ಕೂಡ ಜೈಲಲ್ಲಿಲ್ಲ. ಹೀಗಾಗಿ ಸ್ವಾಮಿ ಹೆತ್ತವರು ಕಣ್ಣೀರ ಶಾಪ ಹಾಕ್ತಿದ್ದಾರೆ. ತಪ್ಪಿತರಿಗೆ ಶಿಕ್ಷೆ ಆಗ್ಬೇಕಂತ ಅಷ್ಟೇ ನಾವು ಕೇಳ್ಕೊಳತ್ರ. ಅದು ಕೊಲೆಗಾರರು ಯಾರೇ ಇದ್ದರೂ ಅವ್ರಿಗೆ ತಪ್ಪು ಶಿಕ್ಷೆ ಆಗ್ಬೇಕಂತ ಮನವಿ. ರೇಣುಕಾಸ್ವಾಮಿ ಕೊಲೆಯಾಗಿ 1 ವರ್ಷ. ಪುತ್ರ ಶೋಕ ನಿರಂತರ, ನಿಂತಿಲ್ಲ ಹೆತ್ತವರ ಆಕ್ರಂದನ. ಜೂನ್ 8, 2024 ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ದಿನ. ಪಟ್ಟಣಗೆರೆ ಶೆಡ್ನಲ್ಲಿ ನರಹಂತಕರು ಅಟ್ಟಹಾಸ ಮೆರೆದ ದಿನ. ನಾನೇ ಬಾಸ್ ಅಂತ ಮೆರೆದಾಡ್ತಿದ್ದ ದರ್ಶನ್ ಅಹಂಗೆ ಪೆಟ್ಟು ಬಿದ್ದಂಥ ದಿನ. ಜೀವದ ಗೆಳತಿಗಾಗಿ ಅಮಾಯಕನ ರಕ್ತವನ್ನ ಮೈಗಂಟಿಸಿಕೊಂಡ ಆರೋಪದಲ್ಲಿ ಲಾಕ್ ಆದ ದಿನ.
ರೇಣುಕಸ್ವಾಮಿ ಅನ್ನೋ ವ್ಯಕ್ತಿಯ ಸಾವು ಇಡೀ ಕರುನಾಡಿನ ಜನರನ್ನೇ ತಲ್ಲಣಗೊಳಿಸಿತ್ತು. ಅದೆಷ್ಟರ ಮಟ್ಟಿಗೆ ಭೀಭತ್ಸವಾಗಿ ಕೊಲೆ ಮಾಡಿದ್ರು ಅಂದ್ರೆ ಪಾತಕ ಲೋಕವೇ ಒಂದು ಕ್ಷಣ ಶೇಕ್ ಆಗಿ ಹೋಗಿತ್ತು. ಕರೆಂಟ್ ಶಾಕ್ ಕೊಟ್ಟಿದ್ರು, ಮೈ ಮೂಳೆಯನ್ನ ಮುರಿದಿದ್ರು, ಮರ್ಮಾಂಗವನ್ನೇ ಛಿದ್ರ ಮಾಡಿದ್ರು. RR ನಗರ ಸುಂದರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಾಮಿಯ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ರು. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದವರು ಪಟ್ಟಣಗೆರೆ ಶೆಡ್ನಲ್ಲಿ ಹಾದಿ ಬೀದಿ ಹೆಣ ಮಾಡಿದ್ರು. ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಲಾಕ್ ಆಗಿದ್ದೇ ಆಗಿದ್ದು 16 ಕಥೆಗಳು ಹೊರಬಿದ್ದಿದ್ವು. ದರ್ಶನ್ ರಿಲೀಸ್ ಆಗೋ ದಿನದವರೆಗೂ ಇದೇ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಜೈಲ್ನಲ್ಲಿದ್ದಷ್ಟು ದಿನವೂ ನರಕ ನೋಡಿದ ಸುಬ್ಬ ಸುಬ್ಬಿ ಈಗ ಫ್ರೀ ಬರ್ಡ್ಸ್ ಆಗಿದ್ದಾರೆ. ಜಾಮೀನಿನ ಮೇಲೆ ಹೊರಬಂದ್ರೂ ಕೊಲೆ ಆರೋಪ ಮಾತ್ರ ಹೋಗಿಲ್ಲ. ರೇಣುಕಾಸ್ವಾಮಿ ಸಾವನ್ನಪ್ಪಿದ ಸಮಯದಲ್ಲಿ ಪತ್ನಿ ತುಂಬು ಗರ್ಭಿಣಿಯಾಗಿದ್ಲು. ಕರುಳ ಕುಡಿಯನ್ನ ನೋಡುವುದಕ್ಕೂ ಮೊದಲೇ ತಂದೆ ಅನ್ಸ್ಕೊಂಡವ ದುರಂತ ಅಂತ್ಯ ಕಂಡಿದ್ದ. ಮಗನನ್ನ ಕಳ್ಕೊಂಡು 1 ವರ್ಷವೇ ಆದ್ರೂ ಹೆತ್ತವರ ಕಣ್ಣೀರು ಆರಿಲ್ಲ. ಮಗನನ್ನ ನೆನೆದು ದುಃಖಿಸದಿರೋ ದಿನಗಳೇ ಇಲ್ಲ. ಕಾನೂನು ಸ್ವಲ್ಪ ನಮ್ಮ ಕಡೆನೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದ್ರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು. ಕೊಲೆಗಾರರು ಯಾರೇ ಇದ್ದರೂ ಅವ್ರಿಗೆ ತಪ್ಪದೆ ಶಿಕ್ಷೆ ಆಗಬೇಕಂತ ನಮ್ಮ ಮನವಿ. ರೇಣುಕಸ್ವಾಮಿ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆಯಾಗಿ ಇವತ್ತಿಗೆ 1 ವರ್ಷವಾಗಿದೆ. ಹೀಗಾಗಿ ಹೆತ್ತವರು ಮಗನ 1 ವರ್ಷದ ಕಾರ್ಯ ನೆರವೇರಿಸಿದ್ದಾರೆ. ರೇಣುಕಸ್ವಾಮಿ ಸಾವನ್ನಪ್ಪಿ 1 ವರ್ಷ ಆದರೂ ಆರೋಪಿಗಳಿಗೆ ಶಿಕ್ಷೆ ಆಗಿಲ್ಲ. ಆರೋಪ ಹೊತ್ತವರು ಕೂಡ ಜೈಲಲ್ಲಿಲ್ಲ. ಹೀಗಾಗಿ ಆದಷ್ಟು ಬೇಗ ಶಿಕ್ಷೆ ಆಗಬೇಕು ಅಂತ ಸ್ವಾಮಿ ಪತ್ನಿ ಕಣ್ಣೀರು ಹಾಕಿದ್ದಾರೆ. ಮನೇಲಿ ಸತ್ತು 1 ವರ್ಷ ಆಗಿದೆ. ಇವತ್ತಿಗೆ ದುಃಖದಿಂದ ಇದ್ದೀವಿ. ಅತ್ತೆ ಮಾವ ವಯಸ್ಸಾಗಿದೆ, ದುಡಿಯೋರು ಯಾರೂ ಇಲ್ಲ. ಪಾಪಗೂ ನನಗೂ ಮುಂದಿನ ಜೀವನ ರೂಪಿಸ್ಬೇಕು ಸರ್ಕಾರದಿಂದ ಮನವಿ. ಒಟ್ನಲ್ಲಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಡಿ ಗ್ಯಾಂಗ್ ಅಟ್ಟಹಾಸಕ್ಕೆ 1 ವರ್ಷ. ಹಂತಕರ್ಯಾರು, ಕೊಲೆ ಮಾಡಿದವರು ಯಾರು ಅನ್ನೋದು ಮಾತ್ರ ಇನ್ನೂ ಸಾಬೀತಾಗಿಲ್ಲ. ವಿನಾಯಕ್ ತೋಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ. ಉಡುಪಿಯ ಕಲ್ಲುರ್ಟಿ ದೈವಸ್ಥಾನದಲ್ಲಿ ಪವಾಡವೊಂದು ನಡೆದಿದೆ. ದೈವದ ಹೇಳಿಕೆಯಾದ 3 ದಿನಕ್ಕೆ ಕಾಣಿಕೆ ಹುಂಡಿ ಕದ್ದಿದ್ದವ ಲಾಕ್ ಆಗಿದ್ದಾನೆ. ದೈವದ ಹೇಳಿಕೆಗೆ ಇಡೀ ಕರಾವಳಿ ಜನ ಮೂಕ ವಿಸ್ಮಿತರಾಗಿದ್ದಾರೆ. ಕರಾವಳಿಯ ದೈವಗಳು ಅಂದ್ರೆ ತುಳುವರ ಪಾಲಿನ ಧೈರ್ಯ, ಶಕ್ತಿ, ನಂಬಿಕೆ. ದೈವಗಳನ್ನ ನಂಬಿದವರು ಕೆಡುಕು ಕಂಡ ಇತಿಹಾಸವೇ ಇಲ್ಲ. ದೈವದ ನುಡಿ ಹುಸಿಯಾದ ಉದಾಹರಣೆಯೇ ಇಲ್ಲ. ಹೀಗಾಗಿ ದೈವದ ನುಡಿಯೇ ಅಂತಿಮ ನುಡಿ ಅಂತ ಎಲ್ಲಾ ತುಳುವರು ನಂಬ್ಕೊಂಡಿರೋದು. ಕರಾವಳಿಯಲ್ಲೇ ದೈವಗಳು ಅದೆಷ್ಟೋ ಪವಾಡವನ್ನ ಸೃಷ್ಟಿಸಿವೆ. ಇವತ್ತಿಗೂ ವಿಸ್ಮಯಗಳನ್ನ ಸೃಷ್ಟಿ ಮಾಡ್ತಾನೇ ಇವೆ. ಈಗ ಕಲ್ಲುರ್ಟಿ ದೇಗುಲದಲ್ಲಿ ನಡೆದ ಪವಾಡವೊಂದು ಇಡೀ ಕರಾವಳಿ ಜನರನ್ನೇ ಚಕಿತರನ್ನಾಗಿಸಿದೆ. ದೈವ ಹೇಳಿದ ಮಾತು 2 ದಿನದಲ್ಲಿ ನಿಜವಾಗಿದೆ. ಹುಂಡಿ ಕದ್ದ ಕಳ್ಳ ಅಭಯ ಕೊಟ್ಟಿತ್ತು ದೈವ. ಜಸ್ಟ್ 3 ದಿನ ಖದೀಮ ಲಾಕ್, ಕಲ್ಲುರ್ಟಿ ಪವಾಡ. ಉಡುಪಿ ಹಾಗೂ ಮಂಗಳೂರಲ್ಲಿ ಅದೆಷ್ಟೋ ದೈವದ ಸನ್ನಿಧಾನಗಳಿವೆ. 2 ಜಿಲ್ಲೆಯನ್ನ ದೈವದ ನೆಲೆಬೀಡು ಅನ್ನೋದು ಇದೇ ಕಾರಣಕ್ಕೆ. ಅದೇ ರೀತಿ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿ ಸಮೀಪ ಇರುವ ಕಲ್ಲುರ್ಟಿ ದೇಗುಲ ಸಿಕ್ಕಾಪಟ್ಟೆ ಫೇಮಸ್. ನಿತ್ಯವೂ ಸಾವಿರಾರು ಭಕ್ತರು ಬಂದು ದೈವದ ಕೃಪೆಗೆ ಪಾತ್ರರಾಗ್ತಾರೆ. ಆದರೆ ಇಂತಹ ಆದಿಶಕ್ತಿ ದೇಗುಲದಲ್ಲೇ ಖದೀಮನೊಬ್ಬ ಕೈಚಳಕ ತೋರಿಸಿದ್ದ. ಮೇ 25ರಂದು ಕಗ್ಗತ್ತಲ ರಾತ್ರಿಯಲ್ಲಿ ಬಂದ ಕಳ್ಳನೊಬ್ಬ ದೈವ ಸನ್ನಿಧಿಯಲ್ಲಿದ್ದ ಹುಂಡಿ ಕದ್ದು ಎಸ್ಕೇಪ್ ಆಗಿದ್ದ. ಮೊನ್ನೆ 25ನೇ ತಾರೀಕಿಗೆ ನಮ್ಮ ಕ್ಷೇತ್ರದ ಕಲ್ಕುಡ ಕಲ್ಲುರಟ್ಟಿದ್ದು ಕಾಣಿಕೆ ಡಬ್ಬಿ ಹೋಯಿತು. ಮತ್ತು 1-2 ಕಡೆದು ಕಾಣಿಕೆ ಡಬ್ಬಿಯ ಹಣ ತೆಗೆದಿದ್ರು, ಮತ್ತು ಮಾರಿದ್ದು ಕಾಣಿಕೆ ಡಬ್ಬಿದ ಹಣ ತೆಗೆದಿದ್ರು. ನಾವು 29ನೇ ತಾರೀಕಿಗೆ ಕಲ್ಲುರ್ಟಿ ದರ್ಶನ ಮಾಡಿತು. ಖದೀಮನ ಕರಾಮತ್ತು ಗೊತ್ತಾಗ್ತಿದ್ದಂತೆ ದೇಗುಲದ ಧರ್ಮದರ್ಶಿಗಳು ಕಲ್ಲುರ್ಟಿ ದೈವದ ಮೊರೆ ಹೋಗಿದ್ರು. ಹುಂಡಿ ಕದ್ದವ್ರು ಯಾರು, ಯಾವಾಗ ಸಿಕ್ಕಿ ಬೀಳ್ತಾನೆ ಅಂತ ಬೇಡಿಕೆ ಇಟ್ಟಿದ್ರು. ಆಗ ಕಲ್ಲುರ್ಟಿ ದೈವ ಅಭಯವೊಂದನ್ನ ನೀಡಿತ್ತು. ಇನ್ನು 10 ದಿನದೊಳಗೆ ಹುಂಡಿ ಕದ್ದ ಕಳ್ಳ ಇದೇ ದೇಗುಲಕ್ಕೆ ವಾಪಸ್ ಬರ್ತಾನೆ ಅಂತ ಭರವಸೆ ನೀಡಿತ್ತು. ಇದೆಲ್ಲ ಆಗಿ ಜಸ್ಟ್ 3 ದಿನ ಆಗಿತ್ತಷ್ಟೇ. ದೈವ ನುಡಿದಂತೆಯೇ ಇದೇ ಕಲ್ಲುರ್ಟಿ ಸನ್ನಿಧಿಗೆ ಅದೇ ಕಳ್ಳ ಮತ್ತೆ ಬಂದಿದ್ದಾನೆ. ಹುಂಡಿಯಲ್ಲಿದ್ದ ಹಣ ತಗೊಂಡು ವಿಚಿತ್ರವಾಗಿ ವರ್ತಿಸ್ತಿದ್ದ. ಇದನ್ನ ಗಮನಿಸಿದ ಸ್ಥಳೀಯರು ಹಿಡಿಯಲು ಹೋದ್ರೆ ಕಾಡಲ್ಲಿ ಕಣ್ಮರೆಯಾಗಿದ್ದ. ಹೀಗಾಗಿ ಪೊಲೀಸರಿಗೆ ವಿಷಯ ತಿಳಿಸಿ ಮೂಲೆ ಜಾಲಾಡಿದಾಗ ಆಗುಂಬೆ ಚೆಕ್ ಪೋಸ್ಟ್ ಬಳಿ ಸಿಕ್ಕಿ ಬಿದ್ದಿದ್ದಾನೆ. ನಾವು ನೈಟ್ ಈಚೆ ಬರುವಾಗ ಅವ ಒಳಗೆ ಹೋಗಿದ್ದವು, ಕಳ್ಳ ಥರ ಮಾಡಿದ. ನಮಗೆ ರಪ್ಪ ಗೊತ್ತಾಯ್ತು, ಆ ದೂರದಲ್ಲಿ ಬರುವಾಗ ಇವನು ಕಳ್ಳನೆ ಅಂತ ಹೇಳಿದೆ ನಾನು. ಮತ್ತೆ ನಮ್ಮನ್ನು ಅಲ್ಲಿ ಬರುವಾಗ ರಪ್ಪ ಬೈಕ್ ಸ್ಟಾರ್ಟ್ ಮಾಡಿ ಸೀದಾ ಹೊರಟ. ಹಾಂ, ರಪ್ಪ ಸ್ಟಾರ್ಟ್ ಮಾಡಿ ಹೊರಟ. ಅಲ್ಲಿ ಹೋಗಿ ಆಗುಂಬೆಯಲ್ಲಿ ಜಂಕ್ಷನಲ್ಲಿ ಇದು ಇತ್ತು ಗೇಟಲ್ಲಿ. ಅಲ್ಲಿ ಹೋದ್ಮೇಲೆ
ಸಿಕ್ಕಿದ. ದೇವಸ್ಥಾನ ಅಂದರೆ ತುಂಬ ನಮಗೆ ಸಹ ಆಗಿದೆ, ಒಳ್ಳೆ ಪವಾಡ ಉಂಟು ಸರ್. ಒಟ್ನಲ್ಲಿ ಮತ್ತೆ ಮತ್ತೆ ದೈವದ ಪವಾಡಗಳು ಸಾಬೀತಾಗ್ತಿದ್ದು ದೈವದ ಮಹಿಮೆಗೆ ಇಡೀ ಊರಿಗೆ ಊರೇ ಬೆರಗಾಗಿದೆ.